ಎಲ್ಲ KCET 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. KCET ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಿದಂತೆ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರು. ಅದಕ್ಕೆ ಸಂಬಂಧಪಟ್ಟಿದ್ದ ಬಿಗ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಆಲ್ರೆಡಿ ಒಂದು ಡೇಟ್ನ ಕೊಟ್ಟಿದ್ರು, ಆದರೆ ಆ ಡೇಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗಿದೆ, ಬಿಗ್ ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಏನದು ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇರ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀವಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ, 100% ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ನಿಮಗೆ. ಮೊದಲನೇದಾಗಿ ಬಂದುಬಿಟ್ಟು KCET 2026ನ ಆಪ್ಷನ್ ಎಂಟ್ರಿ ಮತ್ತೆ ಎಕ್ಸ್ಟೆಂಡ್ ಮತ್ತೆ ಬಿಡ್ತಾರಾ, ಮತ್ತೆ ಎಡಿಟ್ ಮಾಡೋಕ್ಕೆ ಬಿಡ್ತಾರೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಇನ್ನೂ ಆಪ್ಷನ್ ಎಂಟ್ರಿ ನಾನು ಕಂಪ್ಲೀಟ್ ಆಗಿಲ್ಲ, ಇನ್ನೂ ನಾನು ಆಪ್ಷನ್ ಎಂಟ್ರಿನೇ ಸ್ಟಾರ್ಟ್ ಮಾಡಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಕೂಡ ಈಗಿದ್ದೀರಾ. ಅವರಿಗೆಲ್ಲ ಮತ್ತೆ ಬಿಡ್ತಾರೆ ಅಂತ ಕೇಳ್ತೀರಿ. ಅದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳಿದೆ, ತಿಳಿಸ್ಕೊಡ್ತೀನಿ. ಹಾಗೆ KCET 2026ನ ಪ್ರಾವಿಷನಲ್ ರಿಸಲ್ಟ್ ಯಾವಾಗ ಪ್ರಕಟವಾಗುತ್ತೆ ಅಂದರೆ, ಪ್ರಾವಿಷನಲ್ ರಿಸಲ್ಟ್ ಮತ್ತು ಫೈನಲ್ ರಿಸಲ್ಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಪ್ರಾವಿಷನಲ್ ರಿಸಲ್ಟ್ ಯಾವಾಗ ಪ್ರಕಟವಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಪ್ರಾವಿಷನಲ್ ರಿಸಲ್ಟ್ ಮತ್ತು ಫೈನಲ್ ರಿಸಲ್ಟ್ ಎರಡರ ನಡುವೆ ಏನು ಡಿಫ್ರೆನ್ಸ್ ಇದೆ, ಅದ್ರ ಬಗ್ಗೆ ಒಂದಷ್ಟು ಕ್ಲಿಯರಿಟಿ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ಪ್ರಾವಿಷನಲ್ ರಿಸಲ್ಟ್ ಬಂದ ನಂತರ ಫೈನಲ್ ರಿಸಲ್ಟ್ನಲ್ಲಿ ರ್ಯಾಂಕ್ ಏನಾದರೂ ಬದಲಾವಣೆ ಆಗುತ್ತಾ, ಏನು ಚೇಂಜಸ್ ಆಗುತ್ತೆ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ KCET 2026ನ ಫೈನಲ್ ರಿಸಲ್ಟ್ ಬಂದ ಮೇಲೆ ಚಾಯ್ಸ್ ಹೇಗೆ ಮಾಡಬೇಕು, ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಹಾಗೆ KCET ಹಾಗೆ ನೀಟ್ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿಯಲ್ಲಿ ಎಷ್ಟು ಆಪ್ಷನ್ಸ್ ಇರುತ್ತೆ, ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು KCET 2026ನ ಆಪ್ಷನ್ ಎಂಟ್ರಿನ ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಅಂತ ಕೇಳ್ತಿದ್ರೆ, ಇನ್ನೂ ಯಾವುದೇ ರೀತಿ KE ಅವ್ರ ಕಡೆಯಿಂದ ಅಪ್ಡೇಟ್ ಬಂದಿಲ್ಲ. ಇವತ್ತು ಸಂಜೆವರೆಗೂ ನಾನು ನೋಟಿಫಿಕೇಷನ್ನ ನೋಡ್ತಾ ಇದ್ದೆ, ನಿನ್ನೆ ಸಂಜೆವರೆಗೂ ಯಾವುದೇ ರೀತಿ KE ಅವ್ರ ಕಡೆಯಿಂದ ಅಪ್ಡೇಟ್ ಬಂದಿಲ್ಲ. ಇಲ್ಲಿಗೆ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕಾಗಿರೋದು ಏನಂದರೆ, ಇನ್ನೂ ಮತ್ತೆ ಆಪ್ಷನ್ ಎಂಟ್ರಿನ ಎಕ್ಸ್ಟೆಂಡ್ ಮಾಡಲ್ಲ, ಯಾವುದೇ ರೀತಿ ಆಪ್ಷನ್ ಎಂಟ್ರಿ ನಿಮಗೆ ಮತ್ತೆ ಮಾಡೋಕ್ಕೆ ಬಿಡಲ್ಲ KE ಅವರು. ಇದೇ ಲಾಸ್ಟ್ ಆಪ್ಷನ್ ಎಂಟ್ರಿ ಆಗುತ್ತೆ ಸೆಕೆಂಡ್ ರೌಂಡಲ್ಲಿ. ಥರ್ಡ್ ರೌಂಡಲ್ಲಿ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡುತ್ತೆ. ಆದರೆ ಸೆಕೆಂಡ್ ರೌಂಡಲ್ಲಿ ಇದೇ ಲಾಸ್ಟ್ ಆಪ್ಷನ್ ಎಂಟ್ರಿ ಆಗುತ್ತೆ, ಇನ್ನು ಮತ್ತೆ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಇರಲ್ಲ ವಿದ್ಯಾರ್ಥಿಗಳಿಗೆ. ಇನ್ನು ಬಂದುಬಿಟ್ಟು KCET 2026ನ ಪ್ರಾವಿಷನಲ್ ರಿಸಲ್ಟ್ ಯಾವಾಗ ಪ್ರಕಟವಾಗುತ್ತೆ, ಪ್ರಾವಿಷನಲ್ ರಿಸಲ್ಟ್ ಬಂದುಬಿಟ್ಟು 18ಕ್ಕೆ ಪ್ರಕಟವಾಗುತ್ತೆ ಅಂತಲೇ ಹೇಳ್ಬೋದು. 18 ಆಗಸ್ಟಕ್ಕೆ ಪ್ರಕಟವಾಗುತ್ತೆ. ಪ್ರೊವಿಷನಲ್ ರಿಸಲ್ಟ್ ಅಂದರೆ ಆಲ್ಮೋಸ್ಟ್ ಸೇಮ್ ಅದೇ ರಿಸಲ್ಟು, ಫೈನಲ್ ರಿಸಲ್ಟಲ್ಲೂ ಅದೇ ಬರುತ್ತೆ. ಸ್ವಲ್ಪ ಚೇಂಜಸ್ ಆಗಬಹುದು, 90% ಏನೂ ಆಗಲ್ಲ, ಸೇಮ್ ಅದೇ ಇರುತ್ತೆ, ಪ್ರಾವಿಷನಲ್ ರಿಸಲ್ಟೇ ಬರುತ್ತೆ. 10% ಎಲ್ಲಾದರೂ ಚೇಂಜಸ್ ಆಗ್ಬೋದು, ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಾದರೂ ಆಗಿದ್ದರೆ ಪ್ರಾವಿಷನಲ್ ರಿಸಲ್ಟಲ್ಲಿ. ಚೆಕ್ ಮಾಡೋಕ್ಕೋಸ್ಕರ ಅಷ್ಟೇ, ಪ್ರಾವಿಷನಲ್ ರಿಸಲ್ಟ್ನ ಚೆಕ್ ಮಾಡೋಕ್ಕೋಸ್ಕರ ಎಲ್ಲದೂ ವರ್ಕ್ ಆಗ್ತಿದೆಯಾ, ಅದಕ್ಕೋಸ್ಕರ ಪ್ರಾವಿಷನಲ್ ರಿಸಲ್ಟ್ನ ಬಿಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರಾವಿಷನಲ್ ರಿಸಲ್ಟ್ ಮತ್ತು ಫೈನಲ್ ರಿಸಲ್ಟ್ನ ನಡುವಿನ ಡಿಫ್ರೆನ್ಸ್ ಏನು ಡಿಫ್ರೆನ್ಸ್ ಇಲ್ಲ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಫೈನಲ್ ರಿಸಲ್ಟ್ ಮತ್ತು ಪ್ರಾವಿಷನಲ್ ರಿಸಲ್ಟ್ ಎರಡು ಸೇಮ್ ಇರುತ್ತೆ, ಏನೂ ಡಿಫ್ರೆನ್ಸ್ ಏನೂ ಇರಲ್ಲ, ಹೇಳುವಷ್ಟು ಏನೂ ಡಿಫ್ರೆನ್ಸ್ ಇರಲ್ಲ. ಪ್ರಾವಿಷನಲ್ ರಿಸಲ್ಟು ಫಸ್ಟಿಗೆ ಬಿಡ್ತಾರೆ, ಆಮೇಲೆ ಫೈನಲ್ ರಿಸಲ್ಟ್ನ ಬಿಡ್ತಾರೆ. ಫೈನಲ್ ರಿಸಲ್ಟ್ ಬಂದುಬಿಟ್ಟು ಆಗಸ್ಟ್ 19ಕ್ಕೆ ಫೈನಲ್ ರಿಸಲ್ಟ್ನ ಬಿಡ್ತಾರೆ. 18ಕ್ಕೆ ಪ್ರಾವಿಷನಲ್ ರಿಸಲ್ಟು, 19ಕ್ಕೆ ಫೈನಲ್ ರಿಸಲ್ಟ್. ಆಲ್ಮೋಸ್ಟ್ ಬೆಳಿಗ್ಗೆನೇ ಬಿಡ್ತಾರೆ ಫೈನಲ್ ರಿಸಲ್ಟ್ನ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಪ್ರಾವಿಷನಲ್ ರಿಸಲ್ಟ್ ಬಂದ ನಂತರ ಫೈನಲ್ ರಿಸಲ್ಟ್ನಲ್ಲಿ ಏನಾದರೂ ರ್ಯಾಂಕ್ ಬದಲಾವಣೆ ಆಗುತ್ತಾ, ಪ್ರಾವಿಷನಲ್ ರಿಸಲ್ಟ್ನಲ್ಲಿ ಹೇಗೆ ಬಂದಿರುತ್ತೆ ಅದೇ ರೀತಿ ಇರುತ್ತಾ ಅಂತ ಕೇಳ್ತಿದ್ರೆ, ಹೌದು, 99% ಅದೇ ರೀತಿ ಇರುತ್ತೆ. ಇನ್ನೇನಾದರೂ 1% ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ ಬಿಟ್ಟರೆ ತುಂಬ ಏನೂ ಚೇಂಜಸ್ ಆಗೋಲ್ಲ, ಸೇಮ್ ಅದೇ ಇರುತ್ತೆ. ಪ್ರಾವಿಷನಲ್ ರಿಸಲ್ಟಲ್ಲಿ ಏನು ಬಂದಿರುತ್ತೆ ಫೈನಲ್ ರಿಸಲ್ಟಲ್ಲೂ ಅದೇ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು KCET 2026ನ ಫೈನಲ್ ರಿಸಲ್ಟ್ ಬಂದ ಮೇಲೆ ಚಾಯ್ಸ್ ಎಂಟ್ರಿ ಹೇಗೆ ಮಾಡಬೇಕು. KCET 2026ನ ಫೈನಲ್ ರಿಸಲ್ಟ್ ಬಂದ ಮೇಲೆ ನಿಮ್ಮ ಸೀಟ್ ಅಲಾಟ್ಮೆಂಟ್ ಆಗಿದ್ರೆ ನೀವು ಚಾಯ್ಸ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಇಲ್ಲ ಅಂದರೂ ಕೂಡ ನೀವು ಮಾಡ್ಬೋದಾಗಿರುತ್ತೆ. ಚಾಯ್ಸ್ ಎಂಟ್ರಿ ಹೇಗೆ ಮಾಡಬೇಕಂದ್ರೆ, ಚಾಯ್ಸ್ 1 ಮತ್ತು ಯಾವುದು ಆಪ್ಷನ್ ಇರುತ್ತೆ, ಚಾಯ್ಸ್ 1 ಇರುತ್ತೆ ಮತ್ತು ಚಾಯ್ಸ್ 2 ಇರುತ್ತೆ, ಚಾಯ್ಸ್ 4 ಇರುತ್ತೆ. ಚಾಯ್ಸ್ 1ನ ಸೆಲೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಅಡ್ಮಿಷನ್ ಆಗೋದಾಗುತ್ತೆ. ಚಾಯ್ಸ್ 4ನ ಸೆಲೆಕ್ಟ್ ಮಾಡಿದ್ರೆ ಥರ್ಡ್ ರೌಂಡಿಗೂ ಪಾರ್ಟಿಸಿಪೇಟ್ ಮಾಡ್ಬೋದು, ಇಲ್ಲಾಂದರೆ ಕ್ಯಾನ್ಸಲೇಷನ್ ಆಪ್ಷನ್ ಕೂಡ ಇರುತ್ತೆ. ನೀವು ಥರ್ಡ್ ರೌಂಡಿಗೂ ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಅದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಇನ್ನೂ ಅಪ್ಡೇಟ್ಗಳು ಬರೋ ಚಾನ್ಸಸ್ ಇದೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಚಾಯ್ಸಸ್ ಬಗ್ಗೆ ಅದ್ರ ಬಗ್ಗೆನೇ ಒಂದು ಸಪ್ರೇಟಾಗಿ ಕಂಪ್ಲೀಟಾಗಿ ವೀಡಿಯೋ ಮಾಡ್ತೀನಿ. ಅದ್ರ ಬಗ್ಗೆ ಆವಾಗ ನಿಮಗೆ ಗೈಡ್ ಮಾಡ್ತೀನಿ, ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡಿದ್ರೆ ಬೆಸ್ಟ್. ನಿಮ್ಮ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಮೇಲೆ ಮಾಡ್ತೀನಿ, ಇಲ್ಲಾಂದರೆ ಅದು ಫೈನಲ್ ಸೀಟ್ ಅಲಾಟ್ಮೆಂಟ್ನ ರಿಸಲ್ಟ್ ಬರೋಕ್ಕಿಂತ ಹಿಂದಿನ ದಿನ ನಿಮಗೆ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡಿದ್ರೆ ಬೆಸ್ಟು. ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡಿದ್ರೆ ಅಂದರೆ ನಿಮ್ಗೆ ಸೀಟ್ ಸಿಕ್ಕಿರುತ್ತಲ್ಲ, ಆ ಸೀಟ್ ಓಕೆ ಅಂತ
ನೀವು ಸೀಟ್ ಅಲಾಟ್ಮೆಂಟಿಗೆ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತಲ್ಲ, ಸೊ ಆ ಸೀಟ್ ಓಕೆ ಅಂತ ನೀವು ಫೈನಲ್ ಅಡ್ಮಿಷನ್ ಆಗೋದಾಗುತ್ತೆ. ಅಂದರೆ ಅಡ್ಮಿಷನ್ ಫೀಸ್ ಅನ್ನೋದು ಪೇ ಮಾಡಿ ಚಾಯ್ಸ್ ಎಂಟ್ರಿ ಫೀಸ್ ಪೇ ಮಾಡೋಕ್ಕಿರುತ್ತೆ 700 ಸಮಥಿಂಗ್. ಸೊ ಅದನ್ನು ಪೇ ಮಾಡಿಬಿಟ್ಟು ನೀವು ಅಡ್ಮಿಷನ್ ಪ್ರೊಸೆಸ್ನ ಮಾಡ್ಬೋದಾಗಿರುತ್ತೆ. ಕಾಲೇಜ್ ರಿಪೋರ್ಟಿಂಗಾಗಿ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡೋಕ್ಕೆ ಇರುತ್ತೆ. ಸೊ ಅದನ್ನೆಲ್ಲ ಮಾಡಿದ್ರೆ ಸೊ ನೀವು ಕಾಲೇಜ್ ಅಡ್ಮಿಷನ್ ಪ್ರೊಸೆಸ್ ಮಾಡ್ಬೋದಾಗಿತ್ತು. ಆದಷ್ಟು ಬೇಗ ಸೀಟ್ ಅಲಾಟ್ಮೆಂಟ್ ಆಯಿತು ಅಂದರೆ ಸೊ ಕಾಲೇಜಿಗೆ ಜಾಯ್ನ್ ಆಗಿ. ಇಲ್ಲಾಂದರೆ 1-2 ವೀಕ್ ಅಥವಾ 3 ವೀಕ್ ಕಾಲೇಜಸ್ಸು ನಿಮಗೆ ಕಾಲೇಜ್ ಕ್ಲಾಸಸ್ ಮಿಸ್ ಆಗೋ ಚಾನ್ಸಸ್ ಇದೆ. ಸೊ ಈಗಾಗಲೇ ಆಲ್ಮೋಸ್ಟ್ ಕೆಲವೊಂದಿಷ್ಟು ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಡಿಗ್ರಿ ಕಾಲೇಜಸ್ಸು ಓಪನ್ ಆಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಆದಷ್ಟು ಬೇಗ ಜಾಯ್ನ್ ಆಗಿ, ಸೀಟ್ ಸಿಕ್ಕ ತಕ್ಷಣ ಆದಷ್ಟು ಬೇಗ ಜಾಯ್ನ್ ಆಗಿ, ಇಲ್ಲಾಂದರೆ ಕ್ಲಾಸಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮತ್ತು KCT ನೀಟ್ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿಯಲ್ಲಿ ಎಷ್ಟು ಆಪ್ಷನ್ಸ್ ಇರುತ್ತೆ? ಸೊ ನೀಟ್ ವಿದ್ಯಾರ್ಥಿಗಳಿಗೆ 4 ಆಪ್ಷನ್ ಇರುತ್ತೆ ಸೆಕೆಂಡ್ ರೌಂಡಲ್ಲಿ. ಚಾಯ್ಸ್ 1, ಚಾಯ್ಸ್ 2 ಅಂತ ಇರುತ್ತೆ. ಸೊ ಹಾಗೆ ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ. ಸೊ ಆದರೆ KCT ವಿದ್ಯಾರ್ಥಿಗಳಿಗೆ 2 ಆಪ್ಷನ್ ಇರುತ್ತೆ, ಚಾಯ್ಸ್ 1 ಮತ್ತು ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4 ಇರುತ್ತೆ. ಸೊ ಯಾವಾಗ KCT ಸೆಕೆಂಡ್ ರೌಂಡ್ನಲ್ಲಿ, ಸೊ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಚಾಯ್ಸ್ ಎಂಟ್ರಿನ ಮಾಡೋಕ್ಕಿರುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಒಂದಷ್ಟು ಕ್ಲಿಯರಿಟಿ ಬಂದಿದೆ ಅಂತ ಅಂದ್ಕೊಂಡು, ನಿಮಗೆ ಒಂದಷ್ಟು ಐಡಿಯಾ ಬಂದಿದೆ ಯಾವಾಗ ಫೈನಲ್ ರಿಸಲ್ಟ್ ಬರುತ್ತೆ, ಪ್ರಾವಿಷನಲ್ ರಿಸಲ್ಟ್ ಮತ್ತು ಫೈನಲ್ ರಿಸಲ್ಟ್ ಅಂದರೆ ಏನು, ಚಾಯ್ಸಸ್ ಎಲ್ಲ ಹೇಗಿರುತ್ತೆ, ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡಿದ್ರೆ ಒಳ್ಳೆಯದು, ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡಬಾರ್ದು. ಚಾಯ್ಸ್ 4ನಂತೂ ನೀವು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದ್ರ ಬಗ್ಗೆ ಇನ್ನೇನಾದರೂ ಅಪ್ಡೇಟ್ಗಳು ಬಂದರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಆನ್ ಮಾಡಿಡಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.